ಆಷಾಢ ಮಾಸದಲ್ಲಿ ಬರುವಂತಹ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಇದಕ್ಕೆ ಕರೀತಾರೆ. ಇದರ ವಿಶೇಷತೆಗಳು ಏನು, ಯಾಕೆ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ, ಹಾಗೆ ಇದನ್ನು ಎಲ್ಲೆಲ್ಲೆಲ್ಲ ಆಚರಣೆ ಮಾಡ್ತಾರೆ ಅಂತ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವೊಂದು ಕಡೆ ಈ ಅಮಾವಾಸ್ಯೆ ಪೂಜೆಗಳನ್ನು ತುಂಬ ವಿಶೇಷವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ದೇವಸ್ಥಾನಗಳಲ್ಲೂ ಕೂಡ ತುಂಬ ವಿಶೇಷವಾಗಿಯೇ ಈ ಅಮಾವಾಸ್ಯೆ ಪೂಜೆಗಳನ್ನು ಮಾಡ್ತಾರೆ. ಮನೆ ಗುಡಿಸಿ ಸಾರಿಸಿ ಲಕ್ಷ್ಮೀನೇನಾದ್ರು ಕೂರಿಸ್ತೀವಿ ಅಂತಂದರೆ ಅವತ್ತು ದೇವ್ರ ಮನೆ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ಲಕ್ಷ್ಮಿನ ಕೂರಿಸ್ಬಿಟ್ಟು ಪೂಜೆ ಕೂಡ ಮಾಡ್ತಾರೆ. ಹಾಗಾಗಿ ಅದರಲ್ಲೂ ಆಷಾಢ ಮಾಸದಲ್ಲಿ ಹೆಣ್ಣು ದೇವರನ್ನು ಪೂಜಿಸೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ನಾನು ಕೂಡ ಈ ಆಷಾಢ ಮಾಸದಲ್ಲಿ ದೇವಿಯನ್ನು ನೆನೆಸ್ಬಿಟ್ಟು ಪೂಜೆಗಳನ್ನು ಮಾಡ್ತೀನಿ. ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮೀ ಪೂಜೆನ ಖಂಡಿತ ತಪ್ಪದೇ ಮಾಡ್ತೀನಿ. ಆದರೆ ಅಮಾವಾಸ್ಯೆನೂ ಕೂಡ ಮಂಗಳವಾರನೇ ಬಂದಿರೋದ್ರಿಂದ, ಅಂದರೆ ಸೋಮವಾರ ಸಂಜೆ 6:30ಯಿಂದ ಮಂಗಳವಾರ ಮಧ್ಯಾಹ್ನದವರೆಗೂ ಕೂಡ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಮಂಗಳವಾರದ ದಿನ ಲಕ್ಷ್ಮಿನ ಇಳಿಸ್ಬಿಟ್ಟು ಮತ್ತೆ ಕೂರಿಸೋದು ನನಗಿಷ್ಟ ಆಗೋದಿಲ್ಲ. ಹಾಗಾಗಿ ಒಂದು ದಿನ ಮುಂಚೆನೇ, ಅಂದರೆ ಸೋಮವಾರನೇ ಇದನ್ನೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಂತರ ಲಕ್ಷ್ಮಿನ ಕೂರಿಸ್ಬೇಕು ಅಂದ್ಕೊಂಡು, ಹೇಗಿದ್ದರೂ ಸಂಜೆ ಬಂದಿದೆ ಅಷ್ಟರೊಳಗೆ ಸಂಜೆ ಒಳಗೆ ಕೂರಿಸ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಫಸ್ಟು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುವ ಮೊದಲು ಮಗಳಿಗೆ ಸ್ಕೂಲ್ ಬೇರೆ ಇರುತ್ತೆ ಅಲ್ವಾ, ಹಾಗಾಗಿ ಬೇಗ ಬೇಗ ತಿಂಡಿನೆಲ್ಲ ಮಾಡಿಕೊಂಡು ಅವಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಕೂತ್ಕೊಂಡ್ಬಿಟ್ಟು 1 ಕಪ್ಪು ಸ್ಟ್ರಾಂಗ್ ಕಾಫಿನ ಕುಡ್ಕೊತಾ ಇದ್ದೀನಿ. ಇದೊಂಥರ ಕಾಫಿ ಹೇಗಂದರೆ ಎನರ್ಜಿ ಬೂಸ್ಟ್ ಥರ, ನಮಗೆ ಕಾಫಿ ಕುಡಿದ್ಬಿಟ್ರೆ ಒಂಥರ ಫ್ರೆಶ್ ಥರ ಅನಿಸುತ್ತೆ. ಹಾಗಾಗಿ ಕೂತ್ಕೊಂಡು ಕಾಫಿನ ಕುಡಿದೆ. ಅಷ್ಟರೊಳಗೆ ನನ್ನ ಮಗ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೂತಿದ್ದ. ನಾವಲ್ಲಿ ಬೇಗನೆ ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟಿದ್ವಿ. ಬೇಗ ಬೇಗ ತಿಂಡಿ ತಿಂದು ಕಾಫಿ ಕುಡಿದು ಅವನು ಕೂಡ ಐಸ್ ಕ್ರೀಮ್ ತಿಂದ. ತೋರಿಸ್ತೀನಿ ನೋಡಿ ಮನೆ ಯಾವ ಸ್ಥಿತಿ ಇದೆ. ದಿನನಿತ್ಯನೂ ಕೂಡ ಮಗಳು ಸ್ಕೂಲಿಗೆ ಹೋಗೋದ್ರೊಳಗೆ ಮನೇನ ಈ ಸ್ಥಿತಿಗೆ ಮಾಡಿ ಹೋಗ್ತಾ ಇರ್ತಾಳೆ. ಅದರಲ್ಲೂ ಟ್ರಿಪ್ ಹೋಗೋಣ ಅಂತಂದು 2 ಡೇಸ್ ಟ್ರಿಪ್ ಬೇರೆ ಹೋಗಿ ಬಂದಿದ್ವಿ. ಅದು ಕೂಡ ಎಲ್ಲ ಮೆಸ್ಸಿ ಆಗಿ ಅಲ್ಲಲ್ಲೇ ಬಿದ್ದಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಬೇಕು. ನೋಡಿ ಐಸ್ ಕ್ರೀಮ್ ಅದು ಬೇಕು ಇದು ಬೇಕು ಅಂತ ಎಷ್ಟು ಆಟ ಮಾಡ್ತಾರೆ ಮಕ್ಕಳು. ಅಂದರೆ ಎಷ್ಟೇ ಮಳೆ ಬರ್ತಾ ಇದ್ದರೂ ಕೂಡ ಅವರಿಗೆ ಐಸ್ ಕ್ರೀಮ್ ಅನ್ನೋದು, ಚಾಕ್ಲೇಟ್ ಅನ್ನೋದು ಬೇಕೇ ಬೇಕು. ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದ್ದಾವೆ ಈಗಿನ ಕಾಲದ ಮಕ್ಕಳು. ಅವನಿಗೆ ಐಸ್ ಕ್ರೀಮ್ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಮನೇನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ತುಂಬ ಜನ ಗಂಡ್ಮಕ್ಳು ಹೇಳ್ತಾ ಇರ್ತಾರೆ, ನೀವು ಹೆಣ್ಮಕ್ಳು ಮನೇಲಿ ಏನು ಮಾಡ್ತೀರಾ, ಯಾವಾಗಲೂ ತಿನ್ನೋದು ಉಣ್ಣೋದು ಮಲಗೋದು ಅಷ್ಟೇ ತಾನೇ ಕೆಲಸ ಅಂತಿರ್ತಾರೆ. ಕೆಲವೊಮ್ಮೆ ಎಷ್ಟು ಕೆಲಸ ಮಾಡಿದರೂ ಸಾಲದಪ್ಪ ಅಂತ ಅನಿಸ್ಬಿಡುತ್ತೆ. ಹೊರಗಡೆ ಹೋಗ್ಬಿಟ್ಟು ದುಡ್ಕೊಂಬರ್ಬೋದು, ಆದರೆ ಮನೇಲಿದ್ದು ಕೆಲಸ ಮಾಡೋದಿದೆಯಲ್ಲ, ನಿಜವಾಗ್ಲೂ ಸುಮ್ಮನೆ ಕೆಲಸ ಖಂಡಿತ ಅಲ್ಲೇ ಅಲ್ಲ. ಕೆಲಸಕ್ಕೆ ಹೋಗಿ ಬಂದ್ರೇನಾದ್ರೂ ಬಿಡುವ ಅಂತಂದು ಮೇಲ್ಗಡೆ ಕೆಲಸ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಆದರೆ ಮನೇಲಿದ್ವಿ ಅಂತ ಅಂದರೆ ಪ್ರತಿ ಒಂದನ್ನು ಕೂಡ ಕ್ಲೀನ್ ಮಾಡ್ಕೊತೀವಿ. ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಂತ ಹೇಳ್ಬೋದು. ಅದ್ರ ಮಧ್ಯೆ ಈ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರು ಅಂತಂದರೆ ಮುಗೀತು, ನಾವು ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ಅವ್ರು ಆ ಕಡೆಯಿಂದ ಅಳ್ಕೊತ ಬರ್ತಾರೆ ಅಂತಲೇ ಹೇಳ್ಬೋದು. ಈಗ ಅವರಿಗೂ ಬಯೋದಕ್ಕಾಗಲ್ಲ. ಇನ್ನೊಂದು 2-3 ವರ್ಷ ಅಷ್ಟೇ ಈ ರೀತಿ ಅಳ್ಳೋದು ಮಾಡೋದು. ಆಮೇಲೆ ಅವರೇ ಸುಮ್ಮನಾಗ್ಬಿಡುತ್ತೆ, ಅವರೇ ತಿಳ್ಕೊತಾರೆ ಅನ್ನೋದು, ಮತ್ತೆ ಸುಮ್ಮನಾಗೋದು, ಬೈಯೋದು, ಮತ್ತೆ ಸುಮ್ಮನಾಗೋದು, ಇದನ್ನೇ ಮಾಡ್ತೀವಿ. ಹಾಗೆ ತುಂಬಾ ಬೆಡ್ ಕವರೆಲ್ಲ ಧೂಳಾಗಿತ್ತು ಅಂದು ಅದನ್ನೇ ಎಲ್ಲ ತೆಗೆದುಬಿಟ್ಟು ಚೇಂಜ್ ಮಾಡಿಬಿಟ್ಟು ಮನೇನ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಡೋಣ. ಅದರಲ್ಲೂ ನಮ್ಮ ಮನೆ ಪಕ್ಕದಲ್ಲೆಲ್ಲ ಖಾಲಿ ಸೈಟ್ ಇರೋದ್ರಿಂದ ಗಾಳಿ ಬೀಸಿಬಿಟ್ರೆ ತುಂಬ ಧೂಳು ಬರ್ತಾ ಇರುತ್ತೆ ಒಳಗೆ. ಹಾಗಾಗಿ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲದು, ಮಾಡ್ತಾನೇ ಇರಬೇಕು. ಹಾಗೆಯೇ ಅಕ್ಕಪಕ್ಕ ಎಲ್ಲ ತುಂಬ ಗ್ರೀನರಿ, ಅಂದರೆ ಮರಗಳೆಲ್ಲ ತುಂಬ ಇರೋದ್ರಿಂದ ಈ ಸ್ಪೈಡರ್ಸ್ ಎಲ್ಲ ಒಳಗಡೆ ಬಂದು ಜೇಡ ಕಟ್ಬಿರುತ್ತೆ. ಹಾಗಾಗಿ ಆ ಜೇಡ ಕಟ್ತಾ ಇರುತ್ತಲ್ವ, ಹಂಗಾಗಿ ಕ್ಲೀನ್ ಮಾಡ್ತಾನೇ ಇರಬೇಕು ಮೇಲೆ. ವಾರ ಪೂರ್ತಿ ಯೂನಿಫಾರ್ಮು, ವೆಡ್ನೆಸ್ಡೇ ಮಾತ್ರ ಕಲರ್ ಡ್ರೆಸ್ ಇದೆ ಮಗಳಿಗೆ ಅಷ್ಟೇ. ಆದರೂ ಕೂಡ 2-3 ಜೊತೆ ಯೂನಿಫಾರ್ಮ್ಗಳನ್ನು ತೊಗೊತೀವಿ. ನೋಡಿ, ಒಂದು ತೊಗೊಂಡ್ರೆ ಇನ್ನೊಂದು ಈ ರೀತಿ ಹೊಸಾಕಿ ಹೋಗಿರ್ತಾರೆ. ನೀಟಾಗಿ ತೊಗೋಬೇಕು, ಅದನ್ನು ಅಲ್ಲೇ ಇಡಬೇಕು ಅಂತ ಕೂಡ ಗೊತ್ತಾಗಲ್ಲ. ಅದನ್ನು ಮತ್ತೊಮ್ಮೆ ನಾವೆಲ್ಲನೂ ತೆಗೆದು ಕ್ಲೀನ್ ಮಾಡಿ ಇಡಬೇಕು. ಮತ್ತೆ ಬಂದಮೇಲೆ ಇದೇ ರೀತಿ ಬಿಚ್ಚಿ ಮತ್ತೆ ಎಸಿತಾರೆ, ಮತ್ತೆ ನಾವು ಜೋಡಿಸ್ತಾನೇ ಇರಬೇಕು. ಇದೇ ಕೆಲಸ ಆಗಿಬಿಟ್ಟಿದೆ.
ಹಾಗಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೇನ. ಹೇಳಿದ್ನಲ್ಲ, ಇವತ್ತು ಸಂಜೆ ನಾನು ಪೂಜೆ ಮಾಡ್ತಿರೋದ್ರಿಂದ ಅಷ್ಟು ಗಡಿಬಿಡಿನೂ ಇಲ್ಲ. ಯಾಕೆಂದರೆ ಬೆಳಗ್ಗೆ ಪೂರ್ತಿ ಈಗ ಆರಾಮಾಗಿರ್ತೀವಿ. ನಿಧಾನವಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸಂಜೆ ಫ್ರೀಯಾಗಿ ಆರಾಮಾಗಿ ಇದ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಬೆಳಗ್ಗೆ ಎದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಬಾಕ್ಸಿಗೆ ಚಪಾತಿ ಪಲ್ಯ ಮಾಡಿದ್ದೆ. ಹಾಗೆ ಅದೇ ಮಧ್ಯಾಹ್ನಕ್ಕೆ ನಮಗೂ ಕೂಡ ಆಗುತ್ತೆ. ಹಾಗಾಗಿ ಅಡುಗೆ ಬಗ್ಗೆ ಯೋಚನೆ ಇಲ್ಲ, ಮನೆ ಕ್ಲೀನ್ ಮಾಡೋದ್ರ ಬಗ್ಗೆ ಯೋಚನೆ ಇದೆ ಅಷ್ಟೇ. ಒಂದು ವೀಕ್ ನಮಗೆ ಹೇಗೆ ಅನಿಸ್ಬಿಟ್ಟಿತ್ತು ಅಂತಂದರೆ, ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟೆಲ್ಲ ಆಟಾಡ್ತಾ ಇದ್ವಿ. ಯಾವ ಎಕ್ಸಾಮ್ ಅಂದ್ರೂ, ಯಾವ ಟೆಸ್ಟ್ ಅಂದ್ರೂ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ನಾಳೆ ಟೆಸ್ಟ್ ಇದೆ ಅಂದಾಗ ಇವತ್ತೊಂದು ಪೇಪರ್ಸು, ಪೆನ್ನು, ಆ ಪ್ಯಾಡ್ ಒಂದು ಹಿಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಎಕ್ಸಾಮು, ಟೆಸ್ಟು ಎಲ್ಲವನ್ನು ಬರ್ಕೊಂಡು ಬರ್ತಾಯಿದ್ವಿ. ಆದರೆ ನನ್ನ ಮಗಳಿಗೆ ಈಗ 1 ವಾರ ಟೆಸ್ಟ್ ಮಾಡಿದ್ದಾರೆ. ಆ ಟೆಸ್ಟನ್ನು ಎಕ್ಸಾಮ್ ಲೆವೆಲಿಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂಬರ್ಸ್ ಎಲ್ಲ ಕೊಟ್ಬಿಟ್ಟು, ಈಗ ನಮಗೆ 10th ನಂಬರ್ಸ್ ಕೊಡ್ತಾಯಿದ್ರಲ್ವ, ಆ ರೀತಿ ನಂಬರ್ಸ್ ಎಲ್ಲ ಕೊಟ್ಬಿಟ್ಟು ಸಪ್ರೇಟ್ ಒಬ್ಬೊಬ್ಬರನ್ನೇ ಕೂರಿಸ್ಬಿಟ್ಟು ಟೆಸ್ಟ್ ಮಾಡಿರೋದು. ಅದು ಹೇಗೆ ಅಂದರೆ, ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಮಕ್ಕಳು ಆ ಟೆಸ್ಟ್ ಬಗ್ಗೆ ಅಂದರೆ, ದಿನ ಪೂರ್ತಿ ಓದ್ತಾನೇ ಇರ್ತಾರೆ, ದಿನ ಪೂರ್ತಿ ಅದ್ರ ಬಗ್ಗೆನೇ ಮಾತಾಡ್ತಾನೇ ಇರ್ತಾರೆ. ಒಳ್ಳೆ ಎಕ್ಸಾಮ್ ಲೆವೆಲಿಗೆ ಟೆಸ್ಟ್ಗಳನ್ನು ಮಾಡ್ತಾರೆ. ಎಕ್ಸಾಮ್ ಲೆವೆಲ್ಲಿಗೆ ಮಕ್ಕಳು ಕೂಡ ಟೆಸ್ಟ್ಗಳನ್ನು ಬರೀತಾರೆ. ಬಸ್ 1 ವೀಕು ಸಾಕಪ್ಪ ಅನ್ಸೋಗ್ಬಿಟ್ಟಿತ್ತು. ನಮಗೂ ಕೂಡ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಇದನ್ನು ಕಲಿಸಿದ್ವಾ, ಅದನ್ನು ಕಲಿಸಿದ್ವಾ, ಇದನ್ನು ಹೇಳ್ಕೊಟ್ಟಿದ್ದೀವ, ಅದನ್ನು ಹೇಳ್ಕೊಟ್ಟಿದ್ದೀವ ಅಂತ ಯೋಚನೆ ಮಾಡೋದ್ರಲ್ಲೇ ಸಾಕಪ್ಪ ಅನ್ಸೋಗ್ಬಿಟ್ಟಿತ್ತು. ನಿಜವಾಗ್ಲೂ ಈ ಲೆವೆಲ್ಲಿಗೆ ಟೆಸ್ಟ್ಗಳನ್ನು ಮಾಡ್ತಾರೆ ಅಂತ ಇದೇ ಫಸ್ಟ್ ಟೈಮು ನನಗೆ ಗೊತ್ತಾಗಿದ್ದು. ಅದರಲ್ಲೂ ನನ್ನ ಮಗಳು ಬೆಂಗಳೂರಲ್ಲಿ ಓದಿದ್ರಿಂದ ಈಗ ಒಂದು 3-4 ವರ್ಷ ಅವಳಿಗೆ ಕನ್ನಡ ಅಷ್ಟೊಂದಾಗಿ ಬರೋದಿಲ್ಲ. ಅವಳಿಗೆ ಈಗಲೂ ಕೂಡ ಅವಳು 3rd ಸ್ಟ್ಯಾಂಡರ್ಡ್ ಆದರೂ ಕೂಡ ಈಗಲೂ ಅವಳಿಗೇನು ಕಲಿಸೋದು, ಕಾಕ ಕಿಕ್ಕಿ ಕಲಿಸೋದು ಅದನ್ನೇ ಮಾಡ್ತಾಯಿದ್ರು ಆ ಸ್ಕೂಲಲ್ಲಿ. ನಾವು ಪೇರೆಂಟ್ಸ್ಗಳಾಗಿ ಎಷ್ಟೋ ಸರಿ ಹೋಗ್ಬಿಟ್ಟು ಅದೇ ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಎಷ್ಟು ವರ್ಷ ಅಂತ ನೀವು ಇದನ್ನೇ ಕಲಿಸ್ತೀರಾ, ಮಕ್ಕಳಿಗೆ ಓದೋದು ಕಲಿಸಿ, ನಮಗೆ ಕನ್ನಡ ತುಂಬ ಮುಖ್ಯ ಅಂತ ಎಷ್ಟು ಹೇಳಿದ್ರೂ ಆ ಸ್ಕೂಲಲ್ಲಿ ಮಾತ್ರ ತುಂಬಾ ಸ್ಲೋ ಇತ್ತು. ಆದರೆ ಈ ಸ್ಕೂಲಲ್ಲಿ ತುಂಬ ಫಾಸ್ಟ್ ಇದೆ ಕನ್ನಡ ಅನ್ನೋದು. ಹಾಗಾಗಿ ನನ್ನ ಮಗಳಿಗೆ ಕನ್ನಡ ತುಂಬಾ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು. ತುಂಬ ಕಷ್ಟಪಡ್ತಾ ಇದ್ದಾಳೆ ಅದನ್ನು ಕಲಿಯೋದಕ್ಕೆ. ಅರ್ಥನೇ ಆಗ್ತಾಯಿಲ್ಲ ಅವಳಿಗೆ. ಯಾವುದನ್ನು ಸೇರಿಸಿದ್ರೆ ಹೆಂಗೆ ಮಾತಾಡಬೇಕು, ಹೆಂಗೆ ಹೇಳಬೇಕು, ಅದನ್ನ ಹೆಂಗೆ ಪದಗಳನ್ನು ಜೋಡಿಸ್ಬಿಟ್ಟು ಓದಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈಗ ಟ್ಯೂಷನಿಗೆ ಕಳ್ಸೋಣ ಅಂತಂದರೆ ಅದೊಂದೇ ಸಬ್ಜೆಕ್ಟಿಗೆ ಟ್ಯೂಷನ್ ತೊಗೊಳಲ್ಲ ಅಂತಾರೆ. ನೀನೇ ಹೇಳ್ಕೊಡಮ್ಮ ಅಂತಾಳೆ. ಎಷ್ಟು ಸಾಧ್ಯನೋ ಅವಳಿಗೆ ಎಷ್ಟು ಅರ್ಥ ಮಾಡಿಸೋದಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾನು ಕೂಡ ಅವಳಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನ ಖಂಡಿತ ಮಾಡ್ತಾಯಿದ್ದೀನಿ. ಅದ್ರ ಮಧ್ಯೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಕೆಲಸಗಳು ಕೂಡ ಇರುತ್ತೆ, ಅದನ್ನೂ ಮಾಡಬೇಕು. ಈ ಕಡೆ ಮನೆಯೂ ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಅವ್ರಿಗೆ ಏನು ಬೇಕೋ ಅದನ್ನು ಹೇಳ್ಕೊಡ್ಬೇಕು. ಸದ್ಯಕ್ಕೆ ಹಸ್ಬೆಂಡು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಗ್ಗೆ ಅವರು ನೋಡ್ಕೊತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ರಿಲೀಫ್ ಇದೆ ಅಂತಲೇ ಹೇಳ್ಬೋದು. ಆದರೆ ತುಂಬ ಜನಕ್ಕೆ ನಾನು ಹೇಳೋದು ಇದು ಒಂದೇ, ಅನಾವಶ್ಯಕವಾಗಿ ಫೋನ್ ಮಾಡಬೇಡಿ. ಆದಷ್ಟು ನಾವು ಆ ವಿಡಿಯೋದಲ್ಲೇ ಹೇಳಿರ್ತೀವಿ, ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ, ಯಾವುದೇ ಥರ ಕೆಮಿಕಲ್ ಯೂಸ್ ಇರೋದಿಲ್ಲ, ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಖಂಡಿತ ನೀವು ಬಳಸ್ಬೋದು ಅಂತ ಹೇಳಿರ್ತೀವಿ. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅಂತ ಹೇಳಿರ್ತೀವಿ. ಹಾಗೆ ನಮ್ಮದು ಹೇರ್ ಕಲರ್ದು ತುಂಬಾ ಸೇಲ್ ಆಗ್ತಿರುವಂತಹ ಪೌಡರ್ ಅದು. ತುಂಬ ಜನ ಕೇಳೋದು ಪರ್ಮನೆಂಟಾಗಿ ಬೇಕು ನಮಗೆ, ಮತ್ತು ವೈಟ್ ಹೇರ್ಸ್ ಬರಲೇಬಾರ್ದು, ಯಾವಾಗಲೂ ಬ್ಲ್ಯಾಕ್ ಇರಬೇಕು ಅಂತ ಕೇಳ್ತಾರೆ. ಅಂಥ ಜನಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈ ವಿಡಿಯೋ ಮುಖಾಂತರ ನಾನು ಅಂಥವ್ರಿಗೆ ಹೇಳೋದು, ಆ ರೀತಿ ಇತ್ತು ಮತ್ತು ಅವತ್ತು ಬಿಳಿನೇ ಆಗೋದಿಲ್ಲ, ಕಪ್ಪೇ ಇರುತ್ತೆ ಅಂದರೆ ದಯವಿಟ್ಟು ಅಂಥ ಪ್ರಾಡಕ್ಟ್ ಸಿಕ್ಕರೆ ಮೊದಲು ನನಗೆ ತಂದುಕೊಡಿ, ನಾನೇ ಹಚ್ಕೊಂಡು ಆ ರೀತಿ ಮಾಡ್ಕೊತೀನಿ. ಆಮೇಲೆ ಚೆನ್ನಾಗಿ ಅನಿಸ್ತು ಅಂದರೆ ನಿಮಗೆ ಹೇಳ್ತೀನಿ. ದಯವಿಟ್ಟು ನಮ್ಮಲ್ಲಿ ಆ ರೀತಿ ಪ್ರಾಡಕ್ಟ್ ಸಿಗೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅನಾವಶ್ಯಕ ಫೋನ್ ಕಾಲ್ಸ್ ದಯವಿಟ್ಟು ಮಾಡಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ, ಯೂಸ್ ಮಾಡಿ. ನೀವು ಕೂಡ ರಿವ್ಯೂ ಕೊಡಿ. ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಖಂಡಿತ ತುಂಬ ಜನ ಫಾಲೋವರ್ಸ್ ಆಗ್ತಾಯಿದ್ದೀರಾ. ಆಲ್ಮೋಸ್ಟ್ 25K ಫಾಲೋವರ್ಸ್ಗಳಾಗಿದ್ದೀರಾ. ತುಂಬಾ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿ. ಇಷ್ಟರ ಮಟ್ಟಿಗೆ ಬೆಳಿತೀನಿ ನಾನು ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಅದೆಲ್ಲ ಒಂದು ವರ್ಷದೊಳಗೆ ಇಷ್ಟೆಲ್ಲ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು
ಎಷ್ಟು ಮೆಸ್ಸಿ ಮಾಡಿರ್ತಾರೆ ಹೋಗೋಷ್ಟರಿಗೆ ಅಂತಂದರೆ ಇವನ್ನೆಲ್ಲ ಜೋಡಿಸಿ ಇಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು. ಎಷ್ಟು ಕ್ಲೀನ್ ಮಾಡಿದರೂ ಸಾಲದು ಅಂತಲೇ ಹೇಳ್ಬೋದು. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕೊನೆಗೆ ಪೂಜೆ ಮಾಡೋಣ ಅಂತ ಎಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ನಮ್ಮ ಮನೇಲಿ ಫೋಟೋಗಳೇ ಜಾಸ್ತಿ ಇರಲಿಲ್ಲ, ಜಾಸ್ತಿ ನಾನು ತೊಗೊಳೋದಕ್ಕೂ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ದೇವ್ರ ಮನೆಗಳಿರುತ್ತೆ, ಫೋಟೋ ಸೆಟ್ ಆಗೋದಿಲ್ಲ, ಇಡೋದಕ್ಕೆ ಜಾಗ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಫೋಟೋನೇ ತಗೊತಾ ಇರಲಿಲ್ಲ. ಆದರೆ ಈ ಮನೇಲಿ ದೇವ್ರ ಮನೆ ಸಪ್ರೇಟ್ ಇರೋದರಿಂದ ಈ ಸರಿ ತಿರುಪತಿಗೆ ಹೋದಾಗ ಅಲ್ಲೂ ಕೂಡ ಒಂದು ಫೋಟೋ ತೊಗೊಂಬಂದಿದ್ದೆ. ಮತ್ತು ಮಂತ್ರಾಲಯಕ್ಕೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಒಂದು ಫೋಟೋ ತೊಗೊಂಬಂದೆ. ಒಂಥರ ದೇವ್ರ ಮನೆ ತುಂಬ ಫೋಟೋಗಳಿದ್ರೆ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಅಲ್ವಾ. ಹಾಗಾಗಿ ನಾನು ವಾರ ದೇವ್ರೇನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, 15 ದಿವಸಕ್ಕೊಮ್ಮೆ ಮಾತ್ರ ನಾನು ದೇವರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ಅಮಾಸೆ ಇರುತ್ತೆ ಅಲ್ವಾ, ಆವಾಗ ಕ್ಲೀನ್ ಮಾಡ್ಕೊತೀನಿ. ನೆಕ್ಸ್ಟ್ ಹುಣ್ಣಿಮೆ ಬರುತ್ತೆ ಅಲ್ವಾ, ಆವಾಗ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಲಕ್ಷ್ಮಿ ಕೂರಿಸೋದು ಅಷ್ಟೇ, 15 ಡೇಸಿಗೆ ಒಂದು ಸರಿ ನಾನು ಲಕ್ಷ್ಮಿನ ಕೂರಿಸ್ಕೊತೀನಿ. ಅದು ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಬಂದರೆ ನಾನು ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಇಳಿಸೋದಿಲ್ಲ. ಆದರೆ ಹಿಂದಿನ ದಿನವೇ ಇಳಿಸ್ಕೊಂಬಿಟ್ಟು ನೀಟಾಗಿ ಒಂದು ಸರಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿನ ಕೂರಿಸ್ಕೊತೀನಿ. ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ ಮೇಲೇ ನನಗೆ ತುಂಬಾ ಚೆನ್ನಾಗಾಗಿದೆ. ಹಾಗಾಗಿ ನಾನು 15 ಡೇಸಿಗೆ ಒಂದು ಸರಿನೇ ಲಕ್ಷ್ಮಿನ ಕಾಯೆಲ್ಲ ಚೇಂಜ್ ಮಾಡಿಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕೂರಿಸ್ತಾ ಇರ್ತೀನಿ. ಅದನ್ನು ಕೂಡ ನನ್ನ ಅಕ್ಕ ನನಗೆ ಹೇಳ್ಕೊಟ್ಟಿದ್ದು, ಈ ರೀತಿ ಮಾಡು, ವಾರ ಎಲ್ಲ ಲಕ್ಷ್ಮಿನ ಇಳಿಸ್ಬೇಡ ಅಂತೆಲ್ಲ ಹೇಳಿದ್ದು. ಅವಳಿಗೂ ಕೂಡ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಚೆನ್ನಾಗಾಗಿದೆ. ನಾನು ಆ ರೀತಿ ಲಕ್ಷ್ಮಿನ ಕೂರಿಸೋದಕ್ಕೆ ಶುರು ಮಾಡಿದ ಮೇಲೆ ಮನೆ ಕಡೆಯೂ ತುಂಬಾ ಚೆನ್ನಾಗಾಗಿದೆ, ತುಂಬಾ ಖುಷಿಯಾಗಿದ್ದೀವಿ. ಒಂಥರ ಜೀವನ ಕೂಡ ಸೆಟ್ಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಕೂರಿಸ್ಕೊತೀನಿ. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದ್ಬಿಟ್ರೆ ಆ ಹೂವಿನ ರೇಟ್ ಏನು ಹೇಳ್ತೀರಾ, ಸಖತ್ತು ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಮಾರ್ಕೆಟಿಗೆ ಹೋಗ್ಬಿಟ್ಟು ಹೂವು ಎಲೆ ಎಲ್ಲ ತೊಗೊಂಡು ಬಂದ್ವಿ. ಹಾಗಾಗಿ ನನಗೂ ಕೂಡ ಲೇಟ್ ಆಯಿತು. ಸ್ವಲ್ಪ ನಿಧಾನವಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಸಂಜೆ ಮಗಳು ಬರೋದ್ರೊಳಗೆ ಎಲ್ಲ ಒಂದು ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ವಿ ಅಂತಂದರೆ ಮತ್ತೆ ಫ್ರೀ ಆಗಿಬಿಟ್ಟು ಅವಳಿಗೆ ಸ್ಕೂಲಲ್ಲಿ ಏನಾಯಿತು, ಏನು ಪಾಠ ಮಾಡಿದರು, ಏನು ಅಂತೆಲ್ಲ ಕೇಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಹಾಗಾಗಿ ಬೇಗ ಕಸ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು, ಮನೆಗೇನಾದರೂ ಮಕ್ಕಳಿದ್ದು ಅಂತಂದರೆ ನೋಡಿ, ಈ ರೀತಿ ಈ ಗಮ್ಮಿನ ಸ್ಟಿಕ್ಕರ್ಸ್ ಎಲ್ಲ ನೆಲಕ್ಕೆ ಅಂಟಿಸೋದು, ಅಥವಾ ಈ ಚಪಾತಿ ಹಿಟ್ಟು, ಈ ಜೋಳದ ಹಿಟ್ಟು ಎಲ್ಲ ಇಸ್ಕೊಂಡು ಈ ರೀತಿ ನೆಲಕ್ಕೆಲ್ಲ ತಿಕ್ಕೋದೆಲ್ಲ ಮಾಡಿಬಿಡ್ತಾರೆ. ಅದನ್ನೆಲ್ಲ ಮತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತ ಹೋಗಬೇಕು. ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಪುಟ್ಟದಾಗಿ ಬರುವಂತಹ ರಂಗೋಲಿಗಳನ್ನು, ಅಥವಾ ಇಲ್ಲ ಈ ಬೋರ್ಡಲ್ಲೆಲ್ಲ ಹಿಂಗೆ ಪ್ಲೇಟ್ ಇಟ್ಬಿಟ್ಟು ಮೇಲುಗಡೆ ರಂಗೋಲಿ ಹಾಕ್ಬಿಟ್ಟು ಮಾಡ್ತಾರಲ್ವ, ಅದನ್ನೆಲ್ಲ ನೀಟಾಗಿ ಮಾಡ್ಕೊತೀನಿ ಅಷ್ಟೇ. ಅದೆಲ್ಲವನ್ನು ಮಾಡಿಕೊಂಡು ದೇವ್ರ ಮನೆ ಅಂದರೆ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೆ. ನಾನು ಈ ಕಾಪರ್ ಐಟಮ್ಗಳನ್ನೆಲ್ಲ, ಹುಣಸೆ ಹಣ್ಣು ಮತ್ತು ರಂಗೋಲಿ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಬೆಳ್ಳಿ ಐಟಮ್ಗಳೆಲ್ಲ ಈ ರೀತಿ ಕೋಲ್ಗೇಟಿಂದು ಪುಡಿ ಬರುತ್ತೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ಅದರಿಂದ ಬೆಳ್ಳಿಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು 15-20 ದಿನ ಆದರೂ ಕೂಡ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ, ಪಳ ಅಂತ ಇರುತ್ತೆ. ಯಾವುದೇ ಥರ ಚುಕ್ಕಿ ಬರೋದಾಗಲಿ ಅಥವಾ ಕಲೆ ಕೂರೋದಾಗಲಿ ಆಗೋದೇ ಇಲ್ಲ. ಹಾಗಾಗಿ ನಾನು ಬೆಳ್ಳಿ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ಪುಡಿನೇ ಆದಷ್ಟು ಯೂಸ್ ಮಾಡಿಬಿಟ್ಟು, ಅಥವಾ ಕೋಲ್ಗೇಟ್ ಪೇಸ್ಟ್ ಇರುತ್ತೆ ಅಲ್ವಾ, ವೈಟ್ ಕಲರು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಪುಡಿ ಹಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಪಳ ಅಂತ ಇರುತ್ತೆ. ಹಾಗಾಗಿ ಮೊದಲೆಲ್ಲ ಈ ಪುಡಿನೇ ಬಳಸ್ತಾಯಿದ್ರು ಈ ಉಜ್ಜೋದಕ್ಕೆಲ್ಲ ಅಂತ ಅನಿಸುತ್ತೆ ಅಷ್ಟೇ. ಈಗೆಲ್ಲ ಪೇಸ್ಟ್ ಅಂದ್ಕೊಂಡೆಲ್ಲ ಪೇಸ್ಟಿಗೆ ಬಂದುಬಿಟ್ಟಿದ್ದೀವಿ ನೋಡಿ. ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಒಂದು ಸರಿ ಕ್ಲೀನ್ ಮಾಡ್ಕೊಂಡ್ವಿ ನೀಟಾಗಿ ಅಂತಂದರೆ ಒಂದು 15-20 ದಿನದವರೆಗೂ ಯಾವುದೇ ಥರ ಯೋಚನೆ ಇರೋಲ್ಲ ದೇವ್ರ ಮನೆ ಕಡೆದು. ಈ ಸಣ್ಣ ಡಿಸೈನ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಅದಕ್ಕೆ ಅಂತಲೇ ಒಂದು ಸಪ್ರೇಟು ಟೂತ್ ಬ್ರಷ್ ಇಟ್ಟಿದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ತಿಕ್ಕೋದ್ರಿಂದ ಈ ಸಂದಿಯಲ್ಲೆಲ್ಲ ಸ್ವಲ್ಪ ಕಪ್ಪು ಕಲೆಗಳೆಲ್ಲ ಕೂತಿರ್ತಾವಲ್ವ, ಅದನ್ನೆಲ್ಲ ನೀಟಾಗಿ ತೆಗೆದುಬಿಡ್ಬೋದು. ಬೇಗ ಈ ದೇವ್ರ ಮನೆ ಸಾಮಾನನ್ನೆಲ್ಲ ತೊಳ್ಕೊಂಬಿಡ್ತೀನಿ.
ದೇವ್ರ ಮನೆಯ ಸಾಮಾನೆಲ್ಲ ತೊಳೆದ್ಬಿಟ್ಟು ನಾನು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಸಾಮಾನನ್ನೆಲ್ಲ ತೊಳೆದಿಟ್ಬಿಟ್ಟು ಮಧ್ಯಾಹ್ನದ ಊಟ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಬಿಟ್ಟು ನಂತರ ಅಷ್ಟರೊಳಗೆ ಇನ್ನೇನು ಮಗಳು ಬಂದಳು. ಅವಳು ಫ್ರೆಶಪ್ ಎಲ್ಲ ಆದಳು. ಸಂಜೆ ಇನ್ನೇನು ಟೈಮ್ ಆಯಿತು ಅಂದು ಪೂಜೆಗೆಲ್ಲನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸೋದ್ರಿಂದ ಯಾವುದೇ ರೀತಿ ಕಲೆಗಳು ಕೂರೋದಿಲ್ಲ ದೇವ್ರ ಸಾಮಾನು ಪಾತ್ರೆಗಳ ಮೇಲೆಲ್ಲ. ಹಾಗಾಗಿ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನಂತರ ದೇವ್ರಿಗೆ ಏನೇನು ಬೇಕೋ ಎಲ್ಲವನ್ನು ರೆಡಿ ಮಾಡ್ಕೊತೀನಿ. ಹಾಗೆಯೇ ಒಂದು ವಿಷಯ ಹೇಳೋದು ಮರೆತುಬಿಟ್ಟೆ. ಏನಕ್ಕೆ ಈ ಅಮಾವಾಸ್ಯೆನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದೆ. ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಹೇಳ್ತೀನಿ ಅಷ್ಟೇ. ಪೂರ್ತಿ ಏನಾದರೂ ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಅದ್ರ ಬಗ್ಗೆ ತಿಳಿಸಿ. ನನ್ನಾಗೆ ಇನ್ನೊಂದು 4 ಜನಕ್ಕೆ ಅರ್ಥ ಆಗುತ್ತೆ. ನೆಕ್ಸ್ಟು ಅವರು ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಹಳ್ಳಿ ಕಡೆ ಎಲ್ಲ ಎತ್ತುಗಳಿಗೆ ಪೂಜೆ ಮಾಡ್ತಾರೆ. ಹೊಲಗಳಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತಾರೆ. ಹಾಗಾಗಿ ಇದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಕಸ್ಮಾತ್ ಮನೆಯಲ್ಲಿ ಇಲ್ಲಾಂದರೆ ಇದನ್ನು ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಕೂಡ ಮಾಡ್ತಾರೆ. ಅಕಸ್ಮಾತ್ ನಮಗೆ ಮಣ್ಣಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ಬೆಳ್ಳಿ ಹೂವು ಏನಾದರೂ ಅಥವಾ ಕಾಪರು ಹಿತ್ತಾಳಿವೇನಾದರೂ ಬಸವಣ್ಣಗಳು ಇತ್ತು ಅಂತಂದರೆ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮ್ಮ ಇಷ್ಟ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅದೆಲ್ಲವನ್ನು ಈಡೇರಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿರುವಂತಹ ಮನೆಯಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಮಾಡ್ತೀನಿ ಅಷ್ಟೇ. ಇದ್ರ ಬಗ್ಗೆ ತುಂಬ ವಿವರಣೆಗಳು ಖಂಡಿತ ನನಗೆ ಗೊತ್ತಿಲ್ಲ. ಗೊತ್ತಿರುವಷ್ಟು ಮಟ್ಟಿಗೆ ನಾನು ಮಾಡುವ ಪ್ರಯತ್ನವನ್ನು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಮಾಡ್ತೀನಿ. ಪ್ರತಿ ವರ್ಷ ಒಂದೊಂದಾಗಿ ಕಲಿತಾ ಹೋಗ್ತೀನಿ ಅಷ್ಟೇ. ನೋಡಿ, ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಅಲಂಕಾರವೆಲ್ಲ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡೆ. ಸಂಜೆ ಟೈಮು ಪೂಜೆ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಕೊಡುತ್ತೆ, ಒಂಥರ ಪಾಸಿಟಿವ್ ವೈಬ್ಸ್. ಮನೇಲಿ ಎಷ್ಟೇ ಜಗಳಗಳಿದ್ದರೂ ಕೂಡ ಒಂಥರ ಪಾಸಿಟಿವ್ ಫೀಲಿಂಗ್ ಅಂತಲೇ ಹೇಳ್ಬೋದು ಈ ಪೂಜೆ ಮಾಡೋದು. ನನಗಂತೂ ತುಂಬ ಇಷ್ಟ ಸಂಜೆ ಟೈಮ್ ಪೂಜೆ ಮಾಡೋದು. ನಿಮಗೆ ಹೇಗೆ? ಬೆಳಗ್ಗೆ ಟೈಮ್ ಪೂಜೆ ಮಾಡೋದು ಇಷ್ಟನಾ ಅಥವಾ ಸಂಜೆ ಟೈಮ್ ಪೂಜೆ ಮಾಡೋದು ಇಷ್ಟನಾ? ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಮಗಳು ಕೂಡ ಹೋಮ್ವರ್ಕ್ ಮಾಡ್ತಾಯಿದ್ಲು. ನಾನು ಕಾಫಿ ಮತ್ತು ಅವರಿಗೆ ಹಾಲು ಬೇಕಿತ್ತಲ್ವ, ರೆಡಿ ಮಾಡಿಕೊಂಡು ಕೂತ್ಬಿಟ್ಟು ಅವ್ರಿಗೂ ಕೂಡ ಓದಿಸ್ಬೇಕಿತ್ತು. ಫ್ರೀ ಮಾಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.